ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಿಕ್ಸ್ಡ್ ಮೊಳಕೆ ಕಾಳಿಂದು ಪಲ್ಯ ಮಾಡ್ತಾಯಿದ್ದೀನಿ. ಹೆಸರು ಕಾಳಿದೆ, ಆಮೇಲೆ ಕಡಲೆಕಾಳಿದೆ. ನಿಮಗೆ ಯಾವ್ಯಾವ ಥರ ಕಾಳು ಬೇಕೋ ಅದನ್ನೆಲ್ಲ ಒಂದು ದಿವಸ ನೆನೆ ಹಾಕಿ ಆಮೇಲೆ ಅದನ್ನು ನೀರು ಚೆಲ್ಲಿ ಆಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ರೆ ನಿಮಗೆ 1-2 ಡೇಸಿಗೆ ಇಷ್ಟು ಮೊಳಕೆ ಬರುತ್ತೆ. ಇದನ್ನು ಕ್ಲೀನಾಗಿ ತೊಳೆದು ಚೆಲ್ಲಿ ಮತ್ತು ಇನ್ನೊಂದು ಸತಿ ಕ್ಲೀನ್ ಮಾಡ್ಕೊಳ್ಳೋಣ. ಈಗ ದಬ್ರಿಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಮತ್ತು ಬೆಳ್ಳುಳ್ಳಿ. ಮೆಣಸಿನ್ಕಾಯಿ ಹಾಕ್ತಿಲ್ಲ, ಖಾರದ ಪುಡಿ ಹಾಕ್ತೀನಿ ನಾನು. ಇದು ಈರುಳ್ಳಿ ಮಾಗಬೇಕು, ಆಮೇಲೆ ಟೊಮೆಟೊ ಹಾಕೋಣ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಿಂಡಿದ್ದೀನಿ, ಉಪ್ಪು, ನಿಮಗೆ ಎಷ್ಟು ಬೇಕೋ ಖಾರದ ಪುಡಿ, ನೀವು ಮೆಣಸಿನ್ಕಾಯಿ ಏನಾದ್ರು ಹಾಕ್ಕೋಬೋದು. ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಖಾರದ ಪುಡಿ, ಅರಿಶಿನ, ಮನೇಲಿ ಮಾಡಿದ ಸಾಂಬಾರು ಪುಡಿ. ಇಲ್ಲಿ ಮೊಳಕೆ ಕಾಳನ್ನ ಇನ್ನೊಂದು ಸತಿ ತೊಳ್ಕೊಂಡಿದ್ದೀನಿ. ನಾನು ತೊಳೆದು ನೀರು ಇಳಿಯೋಕೆ ಇಟ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ 2 ದಿವಸಕ್ಕೆ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀವು ಇದಕ್ಕೆ ಕೊಬ್ಬರಿನಾದರೂ ಹಾಕ್ಬೋದು, ಇಲ್ಲಾಂದರೆ ಕೊಬ್ಬರಿ ಚಟ್ನಿ, ಗಟ್ಟಿದು ಕೊಬ್ಬರಿ ಚಟ್ನಿ ಮಾಡಿರ್ತೀರಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಹಸಿ ಕೊಬ್ಬರಿ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ಈಗ ಇದೆಲ್ಲ ಮಾಗಿದೆ. ಈಗ ಮೊಳಕೆ ಕಾಳು ಹಾಕೋಣ. ಈಗ ಇದು ಮೊಳಕೆ ಕಾಳು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಅರ್ಧ ಲೋಟ ನೀರು ಹಾಕಬೇಕು. ನಾನೀಗ 1 ಲೋಟ ನೀರು ಹಾಕಿದ್ದೀನಿ. ಇದು ಇನ್ನೊಂದು ಅರ್ಧ, ಅದು ಮುಳುಗೋ ಅಷ್ಟು ಹಾಕೋಣ. ಇವಾಗ ನಿಮಗೆ ಹುಳಿ ಮತ್ತು ಉಪ್ಪು ಖಾರ ಏನೇನು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇದನ್ನು ಕುಕ್ಕರ್ ವಿಷಲ್ ಹಾಕ್ಸ್ಬೇಕು. ಮುಚ್ಚಳ ಮುಚ್ಚಿ 1-2 ವಿಷಲ್ ಹಾಕ್ಸೋಣ. ಈಗ ಇದು 2 ವಿಷಲ್ ಮಾಡಬೇಕು.